among the following 0.1 molar aqueous solution, which one will exhibit the lowest boiling point elevation? Your options are option A calcium chloride, option B aluminum sulfate, option C sodium chloride, and option D glucose. So, so we will solve this step by step. So here four options are given. So we know the formula that boiling point elevation, that is delta TB, which is given by I into KB into M ಅಂತ ಒಂದು ಫಾರ್ಮುಲಾ ಬರುತ್ತೆ ಅಲ್ವಾ. ದಿಸ್ ಈಸ್ ದ ಫಾರ್ಮುಲಾ ಟು ಡಿಟರ್ಮೈನ್ ಬಾಯ್ಲಿಂಗ್ ಪಾಯಿಂಟ್ ಇಲೆವೇಶನ್. ಓಕೆ, ಇಲ್ಲಿ ಡೆಲ್ಟಾ ಟಿ ಬಿ ಅಂದ್ರೆ ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಐ ಅಂದ್ರೆ ವ್ಯಾಂಟ್ ಹಾಫ್ ಫ್ಯಾಕ್ಟರ್ ಆಗಿರುತ್ತೆ, ಕೆ ಬಿ ಅಂದ್ರೆ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟಂಟ್ ಅಂತ ಬರುತ್ತೆ, ಎಮ್ ಅಂದ್ರೆ ಮೊಲಾಲಿಟಿ ಆಯ್ತು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸಿನ್ಸ್ ಆಲ್ ದ ಸೊಲ್ಯೂಷನ್ಸ್, ಆಲ್ ದಿಸ್ ಆಪ್ಷನ್ ಎ ಬಿ ಸಿ ಡಿ ಆಲ್ ಆರ್ having the concentration 0.1 molar concentration. ಆಯ್ತಾ, ಸೊ ಕಾನ್ಸಂಟ್ರೇಷನ್ ಸೇಮ್ ಇರೋದ್ರಿಂದ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಡೆಲ್ಟಾ ಟಿ ಬಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂತ ಬರಿಬಹುದು. ಐ ಮೀನ್ಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿದೆ ಅಂತ. ಸೊ ವಿ ಕ್ಯಾನ್ ಕಂಪೇರ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಫಾರ್ಮ್ಡ್ ಇನ್ ದ ಈಚ್ ಆಪ್ಷನ್. Okay, first we will see the calcium chloride. How many number of particles formed when calcium chloride dissociated? Calcium chloride is dissociated. Let us consider the dissociation of calcium chloride. So, how it is dissociated? Calcium chloride dissociated into, ಇವಾಗ ಇಲ್ಲಿ ಮುಂದೆ ಬರಿತೀನಿ, CaCl2, which undergo dissociation as Ca2 plus 2Cl minus. ಆಯ್ತಾ, ಸೊ ಐ ಎಷ್ಟಾಯ್ತು ಹಾಗಿದ್ರೆ? ಸೊ ದಿಸ್ ಇಸ್ ಒನ್ ಪಾರ್ಟಿಕಲ್, ದಿಸ್ ಟೂ ಪಾರ್ಟಿಕಲ್, ಸೊ 2 plus 3, 2 plus 1 ವಿಚ್ ಇಸ್ ಈಕ್ವಲ್ ಟು ಐ ಈಕ್ವಲ್ ಟು 3 ಆಯ್ತು. 1 plus 2 ಅಂದ್ರೆ ಎಷ್ಟಾಯ್ತು? ಐ ಈಕ್ವಲ್ ಟು 3 ಆಯ್ತು. ಲೆಟ್ ಅಸ್ ಕನ್ಸಿಡರ್ ದ ಡಿಸೋಸಿಯೇಷನ್ ಆಫ್ ಅಲ್ಯೂಮಿನಿಯಂ sulfate. Okay, dissociation of aluminum sulfate. It dissociated as 2Al plus 3 plus 3SO4 minus 2. ಆಯ್ತಾ, ಸೊ ಇದರಲ್ಲಿ ಐ ಅಂದ್ರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಎಷ್ಟಾಯ್ತು? ವ್ಯಾಂಟ್ ಆಫ್ ಫ್ಯಾಕ್ಟರ್ ಮೀನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಡಿಸೋಸಿಯೇಟೆಡ್ ಪಾರ್ಟಿಕಲ್ಸ್. ಎಷ್ಟಾಯ್ತು? ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಸೊ ಐ ಈಕ್ವಲ್ ಟು ಹಿಯರ್ 5 ಆಯ್ತು. NaCl ಕನ್ಸಿಡರ್ ಮಾಡಿ. ಕನ್ಸಿಡರ್ ದ ಡಿಸೋಸಿಯೇಷನ್ ಆಫ್ LaCl, Na plus plus Cl minus. Okay, so totally how many particles get dissociated? 1 plus 1, so I equal to 2 here. When it comes to glucose, that is C6H12O6, so it does not undergo dissociation. So it is doesn't undergo any kind of dissociation. So it is no dissociation. Oh, ಡಿಸೋಸಿಯೇಷನ್ ಆಗದೆ ಇರೋದ್ರಿಂದ ಗ್ಲೂಕೋಸು ಏನು ಎಷ್ಟು ಎಷ್ಟು ಪಾರ್ಟಿಕಲ್ಸ್ ತಗೊಂಡಿದ್ದೇವಲ್ಲ ಅಷ್ಟೇ ಇರುತ್ತೆ. ಸೊ ಐ ಈಕ್ವಲ್ ಟು 1 ಅಂತ ಆಗತ್ತೆ. ಸೊ ಇದು ಡಿಸೋಸಿಯೇಟ್ ಆಗದೆ ಇರೋದ್ರಿಂದ ಐ ಈಕ್ವಲ್ ಟು 1 ಫಾರ್ ಗ್ಲೂಕೋಸ್. ಸೊ ಇಲ್ಲಿ ಫಾರ್ಮುಲಾ ಏನ್ ಹೇಳುತ್ತೆ? ಡೆಲ್ಟಾ ಟಿ ಬಿ ಅಂದ್ರೆ ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಲ್ವಾ. ಸೊ ಕ್ವಶನ್ ಏನ್ ಕೇಳಿದ್ದಾರೆ, ವಿಚ್ ಒನ್ ವಿಲ್ ಎಕ್ಸಿಬಿಟ್ ಲೋವೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಲೀಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಮೀನ್ಸ್, lowest boiling point means what? Lowest boiling point implies smaller
ವ್ಯಾಲ್ಯೂ ಆಫ್ ಐ ಅಲ್ವಾ? ಸೊ ಯಾವುದು ಸ್ಮಾಲರ್ ವ್ಯಾಲ್ಯೂ ಇದೆ ಇಲ್ಲಿ? ಸೊ ಫಸ್ಟ್ ಆಪ್ಷನ್ಗೆ 3 ಇದೆ, ಐ ಈಕ್ವಲ್ ಟು 3 ಇದೆ. ಸೆಕೆಂಡ್ ಆಪ್ಷನ್ಗೆ 5 ಇದೆ. ಥರ್ಡ್ ಆಪ್ಷನ್ಗೆ 2 ಇದೆ. ಫೋರ್ತ್ ಆಪ್ಷನ್ಗೆ 1 ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಐ ಈಕ್ವಲ್ ಟು 1 ಫಾರ್ glucose. So the right answer is option D, glucose. Thank you.